ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಈ ಬಾಸ್ಮತಿ ಅಕ್ಕಿಯಿಂದ ಯಾವ ರೀತಿ ಅನ್ನ ಮಾಡೋದಂತ ಹೇಳಿ ಕೇಳಿದರು. ನಾನು ಈ ಬಾಸ್ಮತಿ ಅಕ್ಕಿ ದಾವತ್ ಬಾಸುಮತಿ ಅಕ್ಕಿಯಿಂದ ನಾನು ಅನ್ನ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. 1.5 ಲೋಟಷ್ಟು ಅಕ್ಕಿ ಹಾಕ್ಕೊತೀನಿ. ಇದನ್ನ ಈಗ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಬೇಕಾಗ್ತೈತೆ. ಫಸ್ಟ್ ತೊಳ್ಕೊಂಬಿಡೋಣ. ಈಗ ಒಂದು 10-15 ನಿಮಿಷನೂ ಇದನ್ನ ಹಾಗೆ ನೆನೆಸಿಡ್ತೀನಿ. ನೋಡಿ, ಅಕ್ಕಿ ನೆನೆಯೋಕ್ಕಾಗಲೇ ನಾನು ನೀರನ್ನು ಬಿಟ್ಟಿದ್ದೀನಿ. ಯಾವ ಗ್ಲಾಸ್లో 1.5 ಗ್ಲಾಸ್ ನಾನು ಅಕ್ಕಿ ಹಾಕಿದ್ನೋ ಅದೇ ಲೋಟದೊಳಗೆ ನಾನು ಬೊಗ್ಸೋದು. ನಾನು ಅನ್ನ ಕುಕ್ಕರೊಳಗೆ ಮಾಡ್ತಿಲ್ಲ, ನಾನು ಅನ್ನ ಮಾಡಿ ಬೊಗ್ಗಿಸ್ತೀನಿ, ಗಂಜಿ ತೆಗಿತೀನಿ. ಹಾಗಾಗಿ ನಾನು ಇದರೊಳಗೆ 5 ಲೋಟ ಅಷ್ಟು ನೀರು ಹಾಕಿದ್ದೀನಿ. ಈಗ ಅಕ್ಕಿ ಹಾಕ್ಕೊಂಡ್ಬಿಡ್ತೀನಿ. ನೀರು ಕೊದೀತಾ ಇದೆ. ಜೋರಾಗಿ ತಿರುಗ್ಸೋಕೆ ಹೋಗ್ಬಾರ್ದು, ಮೆತ್ತಗೆ ತಿರುಗಿಸ್ಬೇಕು, ಇಲ್ಲಾಂದರೆ ಬಾಸ್ಮತಿ ಒಡ್ಕೊಳೋ ಚಾನ್ಸ್ ಇರ್ತೈತೆ. ನೋಡಿ, ಈ ರೀತಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಅನ್ನ ಉದುರಿದ್ರೆ ಬೇಕಂದರೆ 1-2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸತಿ ತಿರ್ಸ್ಕೊಳ್ಳೋಣ. ನಮಗೆ ಇದು ಹಳೆ ಅಕ್ಕಿ ಹೊಸ ಅಕ್ಕಿ ಯಾವ ರೀತಿ ನಾವು ತಿಳ್ಕೊಳೋದಂದರೆ, ಬೆಳ್ಳಗಿದ್ರೆ ಅದು ಇನ್ನೂ ಹೊಸ ಅಕ್ಕಿ ಅಂತ, ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದ್ದರೆ ಅದು ಹಳೆ ಅಕ್ಕಿ ಅಂತ ಹೇಳಿ. ಜಾಸ್ತಿ ಹೋಟ್ಲೊಳಗೆಲ್ಲ ಹಳೆ ಅಕ್ಕಿನೇ ಯೂಸ್ ಮಾಡೋದು. ನಮಗೆ ಮನೆಗೆ ತೊಗೊಂಡು ಬರೋದು ಹಳೆ ಅಕ್ಕಿನೇ ತಂದ್ಕೊಂಡ್ರೆ ಒಳ್ಳೆಯದು. ಅದರೊಳಗೆ ಅನ್ನನೂ ಚೆನ್ನಾಗಿ ಬರ್ತೈತೆ ಉದ್ರಾಗೆ. ನೋಡಿ, 3/4 ಭಾಗ ಬೆಂದರೆ ಸಾಕು, ತುಂಬ ಬೇಯಿಸೋಕೆ ಹೋಗಬೇಡಿ. ಇಲ್ಲಿ ನೋಡಿ, ಇಷ್ಟು ಬೆಂದರೆ ಸಾಕು. ಈಗ ನೀರು ಬಗ್ಗಿಸ್ಕೊಂಬಿಡೋಣ. ನೋಡಿ ಎಷ್ಟೆಷ್ಟು ಉದ್ದಾಗಿದೆಯಲ್ಲ ಅನ್ನ. ಈಗ ನೀರು ಬಗ್ಗಿಸ್ಕೊಂಬಿಡೋಣ. ಈಗ ನಾನೊಂದು ಪಾತ್ರೆಗೆ ಈ ಗಂಜಿನ ಬಗ್ಗಿಸ್ಕೊಂಬಿಡ್ತೀನಿ. ಈಗ ಒಂದು 3 ನಿಮಿಷ ತೆಗಿಯೋದು ಬೇಡ, ಹಾಗೆ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನೀರು ಬಗ್ಗಿಸ್ಬಿಟ್ಟಿದ್ದೀನಿ, ಹಾಗೆ ಇಲ್ಲ. ಆಮೇಲೆ ಮುಚ್ಚನ ತೆಗಿಯೋಣ. ಓಪನ್ ಮಾಡಿ ನೋಡೋಣ. ನೋಡಿ ಎಷ್ಟು ಉದ್ರಾಗಿ ಬಂದಿದೆ. ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಕುಕ್ಕರೊಳಗೆ ಮಾಡೋಂಗಿದ್ರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕಿ ಸಾಕು. ಈಗ ನೋಡು ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಬಾಸ್ಮತಿ ಅಕ್ಕಿ ರೈಸ್ ಹೇಗೆ ಅನ್ನ ಮಾಡೋದಂತ ಹೇಳಿ. ನಿಜವಾಗ್ಲೂ ಹೇಳಿ, ಇದ್ರೊಳಗೆ ನೀವು ಫ್ರೈಡ್ ರೈಸ್ ಮಾಡ್ತಿರೋ, ಏನು ಮಾಡ್ತಿರೋ, ಬಿರಿಯಾನಿ ಮಾಡ್ತಿರೋ, ಏನನ್ನ ಮಾಡಿ ತುಂಬ ಚೆನ್ನಾಗಿರ್ತೈತೆ. ಇಷ್ಟೇ ಬೇಯಿಸಬೇಕು. ತುಂಬ ಇದಕ್ಕೆ ಬೇಕಂದರೆ, ಫ್ರೈಡ್ ರೈಸ್ ಬೇಕಂದರೆ ಇನ್ನೂ ಸ್ವಲ್ಪ ಬೇಗನೆ ಇದು ಮಾಡ್ಬೋದು. ಈಗ ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಬಾಯ್.